ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಸ್ವಾಗತ. ಶಿವರಾಜ್, ನಿನ್ನೆ ಪಯಣ ಬಗ್ಗೆ ಹೇಳೋದಾದ್ರೆ? ನಿನ್ನೆ ಪಯಣ ತುಂಬಾ ಚೆನ್ನಾಗಿತ್ತು. ಸಂಜೆವರೆಗೂ ನನಗೆ ತುಂಬಾ ಚೆನ್ನಾಗಿ ಅನಿಸ್ತು. ಆದ್ರೆ ಸಂಜೆ ಮೇಲೆ ಸ್ವಲ್ಪ ಬೇಜಾರಾಯಿತು. ಟವಲ್ ಅನ್ನೋನು ಲೇಟ್ ಆಗಿ ಬಂದದಕ್ಕೆ. ಸೊ ಪ್ರವೀಣ್ ಅವರು ನಿನ್ನೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ವಿ. ನಿನ್ನೆ ನಮಗೆ ಅಪ್ಡೇಟ್ ಮಾಡೋಕ್ಕಾಗಿಲ್ಲ ನಮಗೆ, ಬಿಕಾಸ್ ನಿನ್ನೆ ನೈಟು ಆಲ್ಮೋಸ್ಟ್ 6-7 ಗಂಟೆಗೆ ರೀಚ್ ಆದ್ವಿ ಧಾರವಾಡ. ಇವತ್ತಿನ ಡೇಟು ಇವತ್ತು. ಸೊ ಡೇಟು ಇನ್ನೆಲ್ಲ ಆಗ್ಬೋದು ಅನ್ನೋದು ಗೊತ್ತಿಲ್ಲ. ಗಾಡಿ ರೆಡಿ ಇದೆ, ಪಂಕಜ್ ರೆಡಿ ಇದ್ದಾನೆ. ಪಂಕಜ್ ಇಸ್ ಆಲ್ವೇಸ್ ರೆಡಿ. ಸೊ ಬಿಡಬೇಕು. ಸೊ ಪ್ಲಾನಿಂಗ್ ಟು ಗೋ 2 ಪ್ಲೇಸಸ್. ಒಂದು ಯಲ್ಲಾಪುರ, ಇನ್ನೊಂದು ದಾಂಡೇಲಿ, ಇನ್ನೊಂದು ಗೋವಾ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬಿಕಾಸ್ ನಿಯರ್ ಬೈ. ಇವತ್ತು ಒಂದೇ ದಿನ ಸಂಡೇ ಇರೋದು. ಪೊಲೋಲಿನ್ ಬೀಚಿಗೆ ಗೊತ್ತಿಲ್ಲ. ಓಕೆ, ಆಲ್ ಸೆಟ್ ಶಿವ್. 8:30 9:30 1 ಅವರ್ ಡಿಸ್ಕಸ್ ಮಾಡಿದ್ವಿ ಎಲ್ಲಿಗೆ ಹೋಗ್ಬೇಕಂತೇಳಿ. ಇಲ್ಲಿಂದ ಯಲ್ಲಾಪುರ್ಗೆ ಹೋಗೋದು, ಇಲ್ಲಿಂದ ದಾಂಡೇಲಿಗೆ ಹೋಗೋದು, ಅಥವಾ ದಾಂಡೇಲಿಂದ ಯಲ್ಲಾಪುರ್ಗೆ ಹೋಗೋದು, ಯಲ್ಲಾಪುರದಿಂದ ದಾಂಡೇಲಿಗೆ ಹೋಗೋದು. ಇಟ್ಸ್ ಲೈಕ್ ಯಾವ್ದಂದ್ರೆ ಉಪ್ಪಿ ಫಿಲಮ್ ನೋಡ್ದಂಗೆ ಆಯ್ತು ನಮ್ಗೆ ಇಲ್ಲಿ. ಸೊ ಫೈನಲ್ ನಂಗೆ ಗೊತ್ತಿಲ್ಲ ಇವಾಗ ಎಲ್ಲಿ ಉಂಟು ಅಂತ ಹೇಳಿ. ರೆಡಿ ಅಂತ ಆಗಿದೆಯಾ? ರೆಡಿ ಆಗಿ ದಾಂಡೇಲಿ ಹೊಂಟೋ ಯಲ್ಲಾಪುರ ಹೊಂಟೋ ಗೊತ್ತಿಲ್ಲ. ಒಂದೊಂದು ಸತಿ ಗೋವಾನು ಪ್ಲಾನ್ ಆಗಿತ್ತು. ಸೊ ನಿಮ್ಮ ಗ್ರೂಪ್ನ ಹಾಕಿರ್ಬೇಕು ಹಿಂಗೆ. ಸ್ಟೇರಿಂಗ್ ಯಾವ ಕಡೆ? ಹಾಂ, ಗಾಡಿ ಇದೆ, ಗಾಡಿ ಪೆಟ್ರೋಲ್ ಇದೆ. ಎಸ್, ನಾಷ್ಟ ಮಾಡಿದ್ವಿ, ಉಪ್ಪಿಟ್ಟು ಕೊಟ್ಟರು ನಮ್ಮ ತಂಗ್ಯಾರು. ಊಟ ಕೂಡ ರೆಡಿ ಆಗಿದ್ದಾನೆ ನಮ್ಮ. ಸಿಟ್ ಮಾಡ್ಕೊಳಕ್ಕೆ ಸೊ ಕೊನೆಗೂ ಪ್ಲ್ಯಾನ್ ಆಯಿತು ಹೋಗೋದು. ನೋಡಿ ಹಿಂದೆ ರೆಡಿ ಇದ್ದಾರೆ ಹುಡುಗರು. ಯಾವ್ದಾರ ಬಟ್ಟೆ ಅಂಗಡಿ ಹೊಡ್ರಪ್ಪ, ನಾನು ಹೊಸ ಬಟ್ಟೆ ಬಟ್ಟೆ ತಗೋಬೇಕು. ಬಟ್ಟೆ ಅಂಗಡಿ ಹೋಗ್ಬೇಕು. ನಮ್ಮ ಸ್ನೇಹಿತ ಯಲ್ಲಾಪುರ ಶಾಪ್ ಇದಾವೆ. ಸೊ ಧಾರವಾಡ ಟು ಕೊನೆಗೂ ಡಿಸೈಡ್ ಆಗಿದ್ದು. ಉತ್ತರ ಕರ್ನಾಟಕದಿಂದ ಉತ್ತರ ಕನ್ನಡಕ್ಕೆ ಪಾದಾರ್ಪಣೆ ಮಾಡ್ತಾ ಇದೀವಿ. ಅಂದ್ರೆ ಧಾರವಾಡ ಟು ಯಲ್ಲಾಪುರ. ಗೋವಾ ಹೋಗೋ ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ. ದೋಸ್ತರ ಮಾತ ಕೇಳಿ ಪ್ಲಾನ ಮಾಡಿದ್ಯಾ, ಮನ್ಯಾಗ ಸುಳ್ಳ ಹೇಳಿ ತಯಾರಾಗಿದ್ಯಾ, ಅಂದುಕೊಂಡಂಗಾಗೆ. ಜಗಳ ಶುರು ಆಗತ್ತೆ. ಅವ್ನು ಆಕ್ಚುಲಿ ವೆರಿ ಕ್ಲೋಸ್. ಏನು ಆಗಿಲ್ಲ. ಬ್ರೇಕ್ ಹಾಕ್ಯಾರ, ಇಬ್ರು ಬ್ರೇಕ್ ಹಾಕ್ಯಾರ. ಕರ್ವಿಂಗ್ ಒಳಗೆ ಹೊರಟೆ ಕೊಡ. ಯಾಕೆ ಬೇಕು ಕರ್ವಿನ ಓಟ? ಅದು ಟ್ರಕ್ ಆನ್ ದ ವೇ. ಹಾಂ, ಎಲ್ಲಿದ್ದೀವಿ ನಾವೀಗ? ನಾವಿವಾಗ ಒಂದು ಪೆಟ್ರೋಲ್ ಬಂಕ್ ಹತ್ರ ಇದ್ದೀವಿ. ಇನ್ನೊಂದು 20 ಕಿಲೋಮೀಟರ್ ಇದೆ ಯಲ್ಲಾಪುರ್. ನಾವು ಇವಾಗ ಒಂದು ಶಾರ್ಟ್ ಬ್ರೇಕಿಗೆ ನಿಂತಿದ್ದೀವಿ. ಎಸ್, ಇನ್ನೊಂದು 5 ನಿಮಿಷಕ್ಕೆ ಹೊರಡ್ತೀವಿ. ಕಿರುವತ್ತಿ ಬರ್ತೈತಿ. ನಗುವನ್ನು ಎಲ್ಲೋ ಮರೆತೆವು ಹೇಗೆ, ಬಿಸಿಯಲ್ಲಿ ಕೆತ್ತ ಚಂದ್ರನ ಚೂರು, ನಮ್ಮನ್ನು ಪತ್ತೆ ಮಾಡುವರಾರು. ಈ ಭೂಪಟ ಪಾರ್ಟ್ 3. ಯಲ್ಲಾಪುರ್ನ ಹಾಟ್ಸ್ಪಾಟ್ ಅಲ್ಲಿದ್ದೀವಿ. ಫೈನಲಿ ರೀಚ್ ಟು ಯಲ್ಲಾಪುರ್. ಆ್ಯಂಡ್ ಯಲ್ಲಾಪುರದಲ್ಲಿ ಯಾವ್ಯಾವ ಪ್ಲೇಸಸ್ ಇದೆ ಅನ್ನೋಕೆ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ. ಸಾತಡಿ ಫಾಲ್ಸ್, ಮಾಗಡ್ ಫಾಲ್ಸ್. ಆಗಲ್ಲ, ಬೈಗ ಕಟ್ ಮಾಡಿದಿಲ್ಲ ಮಾಡಿ ನೋಡ್ರಿ ಸ್ನೇಹಿತರೆ, ಬೈಗಳ ಬೈದಿದ್ದಾನಂತೆ, ಕಟ್ ಮಾಡ್ಬೇಕಂತೆ. ನಮ್ಮ ರೆಗ್ಯುಲರ್ ಅಡ್ಡಾದಲ್ಲಿ ಪಾದಾರ್ಪಣೆ. ಶಿವರಾಜ್ ಸುಮಾರು 2 ವರ್ಷದ ನಂತರ. ಎಷ್ಟು ವರ್ಷದ ನಂತರ? 2 ವರ್ಷ ಆಯ್ತು. 2 ವರ್ಷ ಇಲ್ಲೇ ಪಾಪ ಇನ್ನೊಂದು ಏಪ್ರಿಲ್ ಬಂದರೆ 2 ವರ್ಷ ಆಗುತ್ತೆ. ಆಲ್ಮೋಸ್ಟ್ 1 ಇಯರ್ ಮೇಲೆ ತುಂಬ ದಿನ ಆಗಿದೆ. ಕಾಜಲ್ವಾಡ ಟು ಕಾಜಲ್ವಾಡ, ಬ್ಯಾಕ್ ಟು ಕಾಜಲ್ವಾಡ ಬಾಯ್ಸ್. ಇದಕ್ಕೆ ಕಾಜಲ್ವಾಡ ಅಂತ ರೋಡ್ ನೋಡಿ ಸ್ನೇಹಿತರೆ, ಹೆಂಗಿದೆ ರೋಡ್ ನೋಡಿ. ಇಂಥ ರಸ್ತೆಯಲ್ಲಿ ನಾವು ಗಾಡಿ ತಗೊಂಡು ಹೋಗ್ತಾ ಇದ್ದೀವಿ. ರೀಚ್ ಫೈನಲಿ ಟು ಅಪೂರ್ವ ಸಂಗಮ. ಸಾಮಾನು ಇಳಿಸ್ರು ಬಡ ಬಡ. ಯಲ್ಲಾಪುರ. ಏನು ನೆನಪಾಯ್ತು ಶಿವರಾಜ್ ಯಲ್ಲಾಪುರಿಗೆ ಬಂದ ತಕ್ಷಣ?
ತುಂಬ ಸತಿ ಬಂದಿದ್ದೀವಿ, ತುಂಬ ಬಂದ ಸತಿ ಎಲ್ಲ ಮೆಮರೀಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಬಟ್ ಲೇಟೆಸ್ಟ್ ಮೆಮರಿ ಬಂದ್ಬಿಟ್ಟು ಮದುವೆದು. ಸೊ ಮದುವೆ ಆದಮೇಲೆ ಇವಾಗ ಬರ್ತಾ ಇದ್ವಿ. ಎಲ್ಲ ಅಲ್ಲಿ ಏನೇನು ಅರೇಂಜ್ಮೆಂಟ್ ಮಾಡಿದ್ವಿ, ಏನೇನು ಹಾಡಾಡಿದ್ದು ಅಥವಾ ಇಲ್ಲೆಲ್ಲ ಓಡಾಡಿದ್ದು ಎಲ್ಲ ಮಾಡಿದ್ದೆಲ್ಲ ನೆನಪಾಗ್ತಾ ಇದೆ. ಸೊ ಐ ಆಮ್ ಮಿಸ್ಸಿಂಗ್ ಮೈ ಫ್ರೆಂಡ್. ಯಾರದು? ಜಕ್ಕಿ. No more. He's no more with us. He's there. He's not with us. Not with us. 1 ಮಂತ್ ಆದ್ಮೇಲೆ ಬಂದೆ ಮನೆಗೆ. ಖುಷಿನಾ? ಖುಷಿ, ರಿಲ್ಯಾಕ್ಸ್ ಆಗ್ತಾ ಇದೆ. ಮನೆ ಸುಖ ಎಲ್ಲೂ ಸಿಗಲ್ಲ. ನಿಜ. ಬ್ಯಾಕ್ಗ್ರೌಂಡಲ್ಲಿ ಮನೆ ಮಂತ್ರಾಲಯ ಸಾಂಗ್ ಹಾಕು. ಹಾಂ, ಮನೆ ಮಂತ್ರಾಲಯ. ಬೆಂಗಳೂರಿಂದ ಊರಿಗೆ ಬಂದ ತಕ್ಷಣ ಪ್ರತಿಯೊಬ್ಬರಿಗೆ ಆಗುವ ಭಾವನೆ ಇದು. ಹಳ್ಳಿ ಮನೆ ಮೊದಲ ಎಕ್ಸ್ಪೀರಿಯನ್ಸ್, ಬೆಂಗಳೂರು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಫಸ್ಟ್ ಟೈಮ್ ಬಂದಿದ್ದು ನಮ್ಮ ಮನೆಗೆ. ಹೇಗಿದ್ರಿ ಎಲ್ಲ? ಹೌದಲ್ಲ, ನಾವು ಒಂದೊಂದ್ಸರಿ ಸದ್ಯ ನೋಡ್ಲೇ ಇಲ್ಲ. ನಮ್ಮ ಚಾನಲ್ ಕೂಡ ಸಿಕ್ಕಿದೆ ಏನಲ್ಲ? ಹೌದು, ಶಿವಾನಂದ ಬೆಂಗಳೂರಲ್ಲಿ ಹೌದು, ಚೆನ್ನಾಗಿದ್ರಲ್ಲ? ಟೀಮ್ ಬಂದ್ಬಿಟ್ಟಿದ್ರಲ್ಲ ಫುಲ್ ಟೀಮು. ಅವ ಯೂಟ್ಯೂಬ್ ಇದ್ರೊಳಗೆ ಒಂದು ದಿವಸ ವಿಡಿಯೋ ಮಾಡಿದ್ದ ಅವನು. ಹೌದು. ಪ್ರವೀಣ್ ಭಟ್ಟಿ. ಮೀಟ್ ಆಗಿಲ್ಲ, ಆದರೆ ಟಚ್ ಇದ್ದಾರೆ. ಹೌದಲ್ಲ? ಮತ್ತೆ ಪಂಕಜ, ಹೇಗಾಯ್ತು ಪ್ರಯಾಣ? ಚಲೋ ಆಯ್ತು. ಹೌದಲ್ಲ? 1 ತಿಂಗಳ ಬೆಂಗಳೂರಿನಲ್ಲಿದ್ದು ಚಳಿ ಮರಳಿ ಮನೆಗೆ. ಚಳಿ ಇದೆ, ಸ್ವಲ್ಪ ಚಳಿ ಇದೆ ನಮಗೆ. ತುಟಿ ಎಲ್ಲ ಹೊಡೆದೋಗಿದೆ. ಶಿವು, ಈ ಎಂಟರ್ ಟ್ರಿಪ್ಪಲ್ಲಿ ನೀನು ಕಾರ್ ಹೊಡೆದಿಲ್ಲ. ಇದನ್ನ ಜನ ಅಬ್ಸರ್ವ್ ಮಾಡಿದ್ದಾರೆ. ಯಾಕೆ? ಒಂದು ಕಾರಿಗೆ 58 ಜನ ಡ್ರೈವರ್ ಇದಾರೆ ಇಲ್ಲಿ. ನಾವು ಹೊಡಿತೀನಿ, ನೀವು ಹೊಡಿತೀನಿ, ನಿನ್ಕಿಂತ ನಾ ಚಂದ ಹೊಡಿತೀನಿ, ನನಗಿಂತ ಇದು ಹೊಡಿತೀನಿ ಅಂತಾರೆ. ಇದಕ್ಕೆ ಬೇಕಾವೆಲ್ಲ? ಇಟ್ಸ್ ಸೇಫ್, ಬೇಡ ನಮಗೆ ಡ್ರೈವಿಂಗೇ ಬೇಡ. ಪ್ಯಾಸೆಂಜರ್ ಸೀಟಲ್ಲಿ ಪ್ಯಾಸೆಂಜರ್ ಸೀಟ್ ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ನನ್ನ ಡ್ಯಾನ್ಸ್ಗಳನ್ನ ನೋಡಿರ್ಬೋದು ನೀವು. ಹೌದು, ಕಲೆಗೆ ಪ್ರೋತ್ಸಾಹ ನೀಡಿ. ಹಾಂ, ಒಂದೊಂದು ಸ್ಟೆಪ್ ಶಿವರಾಜ್ ಹಾಕಿದಾನೆ. ಒಳ್ಳೆ ಕ್ವಶನ್ ಕೇಳಿದ ಧೀರಜ್. ಎಲ್ಲಂತ? ಹಾ ಶಿವ, ಧೀರಜ್ ಎಲ್ಲಿ ಅಂತ? ಎಲ್ಲಿ ಅನ್ನೋದು ಬೆಳಗಿಂದ ಗೊತ್ತಾಗಿಲ್ಲ ನಮಗೆ. ಹೊಸ ನಮಗೆ ಹೊಸ ಡ್ರೈವರ್ ಬಂದ. ಬೆಳಗ್ಗೆ ಬೆಂಗಳೂರಿನ ಶುರು ಆಯ್ತು ನಮ್ದು. ಸೊ ಧೀರಜ್ ಮನೆಯಿಂದ ಸುಮಾರು ದೂರ ಬಂದ್ವಿ. ಧೀರಜ್ನ ಮನೆಯಿಂದ ಆಚೆ ಕರ್ಕೊಂಬಂದು ಸೊ ಯಲ್ಲಾಪುರನ ಎಕ್ಸ್ಪ್ಲೋರ್ ಅಂತೂ ಸಿಕ್ಕಾಪಟ್ಟೆ ಸಾರಿ ಮಾಡಿದ್ದೀವಿ. ಬಟ್ ಏನೋ ಒಂದು ಹೊಸದು ಮಾಡ್ಬೇಕಂತ ಇವತ್ತು ಧೀರಜ್ ನಮ್ಮ ತಲೆಯಲ್ಲಿದೆ. ಆ ಹೊಸದು ಏನು, ಎಲ್ಲಿ ಹೋಗೋಣ ಅಂತಂದರೆ ಇಲ್ಲೊಂದು ಫಾಲ್ಸ್ ಇದೆ, ಕುಳಿಮಾಗುಡ್ ಅಂತ. ಓಕೆ, ಸುಮಾರಷ್ಟು ಫಾಲ್ಸ್ಗಳಿದೆ ಅಂತಲೇ ಹೇಳಿದೆ. ಸುಮಾರಷ್ಟು ಫಾಲ್ಸ್ಗಳಿವೆ. ಈ ಫಾಲ್ಸ್ಗೆ ಹೋಗೋದೊಂದು ಒಂದು ಚಾಲೆಂಜಿಂಗ್ ಅಂತ. ಫುಲ್ ಡೀಪ್ ಇರುತ್ತೆ. ಸೊ ಗುಡ್ಡಗಳನ್ನೆಲ್ಲ ಇಳ್ಕೊಂಡು ಹೋಗಬೇಕು. ನೀರನ್ನ ಟಚ್ ಮಾಡ್ಬೋದಾ? ನೀರನ್ನ ಟಚ್ ಮಾಡ್ಬೋದು, ಸ್ನಾನ ಮಾಡ್ಬೋದು. ಓಕೆ. ಸೊ ಯಲ್ಲಾಪುರದಿಂದ ಎಷ್ಟು ದೂರ? ಯಲ್ಲಾಪುರದಿಂದ ಸುಮಾರು ನಿಮಗೆ 12 ಕಿಲೋಮೀಟರ್ ಆಗುತ್ತೆ. ಓಕೆ. Swagger down the street with your red lips and funky beat. You better hold your head up to the sky. I'm gonna roll with you till the day I die. ಇಂತಹ ಜಾಗಕ್ಕೆ ಬಂದಿದ್ದೀವಿ. ದೇವಸ್ಥಾನ ಕೂಡ ಇದೆ, ಪರಿಶುದ್ಧವಾದ ವಾತಾವರಣ. ಇಂತಹ ಜಾಗದಲ್ಲಿ ನಾವು ಈಗ ಟೈಮ್ ಟು ಹ್ಯಾವ್ ಅ ಲಂಚ್. ಮನೆ ಊಟ ತಿನ್ನೋ ಮಜಾನೇ ಬೇರೆ. ಯಲ್ಲಾಪುರದ ಊಟ ಏನದು ಮುಗಿಲ್ಪೇಟೆದ ಊಟದ ಮಜಾನೇ ಬೇರೆ. ನೀವಂತೂ ಕೈ ಅಂತೂ 2 ಕೈಗೆ ಇಟ್ಕೊಂಡು ಎಷ್ಟು ಬಂದಿದ್ದು ನಾವು? ಹೆಲ್ತ್ ಕಾನ್ಷಿಯಸ್. ಎಷ್ಟು ಕ್ಯಾಲರಿ ಬರ್ನ್ ಮಾಡಿದೆ ಶಿವ ಇವತ್ತು? 200-300 ಆಗಿದೆ. ಬಟ್ ಇದೆಲ್ಲ ತಿಂದರೆ ಇನ್ನೂ 300 ಇರುತ್ತೆ. ಕರೆಸ್ತೀಯಾ? ಕರಗಿಸ್ಬೇಕು ನೋಡಿ, ರಾತ್ರಿ 8 ಗಂಟೆ ಒಳಗೆ ಕಲಿಸ್ಬೇಕು. ಇಲ್ಲಿ ಕೂತ್ಕೊಂಡು ಎಲ್ರಿ ನಡ್ಕಿಂದ ಇದು 2 ಕತ್ರು ಉಂಟಲ್ಲ ಇಲ್ಲಿ ಮೇಲ್ಗಡೆ ಇನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನಪ್ಪ ಪ್ರಪಂಚದಲ್ಲಿ. ಇವನು ಯಾವ ಪ್ರಾಣಿಗಳಿದೆ, ಏನಿದೆ, ಏನು ಗೊತ್ತಿಲ್ಲ. ಹುಲಿ ಕರಡಿ ಇರುವಂಥ ಜಾಗ. ಕೈ ಹಿಡ್ಕೊಂಡ್ಬರ್ಬೇಕಾಗಿಲ್ಲ, ಅಲ್ಲಿ ಮೊಬೈಲ್ ಹಿಡ್ಕೊಂಡ್